ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ತಂತ್ರಸ್ತಂತ್ರಜ್ಞೋ ಗುರುರಪಿ ಗುರುರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ವಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವ ಪ್ರಣೇತಾರಂ ವಂದೇ ವಿಷಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋ ಸರ್ವದಾ ಮಧ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರು ಶ್ರೀ ಪಾದಪಂಕಜೇ. ಅತ್ಯಂತ ಪರಮ ಪವಿತ್ರವಾಗಿರುವಂತಹ ವೇದವ್ಯಾಸ ದೇವರಿಂದ ರಚಿತವಾಗಿರುವಂತಹ ಬ್ರಹ್ಮವೈವರ್ತ ಪುರಾಣದಲ್ಲಿ ನಂದ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ಶ್ರುತಂ ಸರ್ವಂ ಮಹಾಭಾಗ ದುಸ್ವಪ್ನಂ ಕಥಯ ಪ್ರಭು. ಕೆಟ್ಟ ಕನಸು ಅಂತ ಅಂತಾರಲ್ಲ, ಅದರ ಒಂದು ಮಹತ್ವ, ಆ ಕೆಟ್ಟ ಕನಸ್ಸು ಬಿದ್ದಾಗ ನಾವೇನು ಮಾಡಬೇಕು, ಕೆಟ್ಟ ಕನಸಿನಲ್ಲಿರುವಂತಹ ಫಲ ಏನು ಬಿದ್ರೆ ಏನಾಗುತ್ತೆ, ಅದಕ್ಕೆ ಪರಿಹಾರ ಉಪಾಯಗಳು, ಅವೆಲ್ಲವನ್ನ ಹೇಳಬೇಕು. ಉವಾಚತಂ ವೈ ಭಗವಾನ್, ಕೃಷ್ಣ ಪರಮಾತ್ಮನನ್ನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಆಗ ಭಗವಂತ ಉತ್ತರವನ್ನ ಕೊಡ್ತಾನೆ. ಕನಸಿನಲ್ಲಿ ಯಾವ ವ್ಯಕ್ತಿ ನಗ್ತಾನೋ, ಮದುವೆಯನ್ನ ನೋಡ್ತಾನೋ, ನೋಡಿ ಎಂತೆಂಥ ವಿಷಯವನ್ನ ಹೇಳಿದ್ದಾರೆ. ಸ್ವಪ್ನೇ ಹಸತಿ ಯೋ ಹರ್ಷ ವಿವಾಹಂ ಯದಿ ಪಶ್ಯತಿ. ಕನಸಿನಲ್ಲಿ ನಗ್ತಿರ್ತಾರೆ ಕೆಲವರು ವಿವಾಹವನ್ನ ನೋಡ್ತಾರೆ, ಗೀತವಾದ್ಯಗಳನ್ನ ಕೇಳುತ್ತಾರೆ, ನರ್ತನವನ್ನ ಮಾಡೋದನ್ನ ಕಾಣ್ತಾರೆ ಕನಸಿನಲ್ಲಿ. ಅವನಿಗೆ ವಿಪತ್ತು ಉಂಟಾಗೋದು ನಿಶ್ಚಯ. ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ನರ್ತನಂ ಗೀತಮಿಷ್ಟಂಚ ವಿಪತ್ತಿಸ್ತಸ್ಯ ನಿಶ್ಚಿತಂ. ಇವೇನಾದ್ರೂ ಕಂಡ್ರೆ ಅವನಿಗೆ ವಿಪತ್ತು ಪ್ರಾರಂಭ ಆಗಿದೆ ಅಂತ ಅರ್ಥ. ಇನ್ನು ಕನಸಿನಲ್ಲಿ ಹಲ್ಲನ್ನ ಉಜ್ಜಿದರೆ ದಂತಾಯಸ್ಯ ವಿಪೀಡ್ಯಂತೆ ವಿಚರಂತಂ ಚ ಪಶ್ಯತಿ. ಹಲ್ಲನ್ನ ಉಜ್ಜಿದ್ರೆ ಕನಸಿನಲ್ಲಿ ಏನೋ ಅಗಿದಂತೆ, ಬಾಯಲ್ಲಿ ಹಾಕೊಂಡು ಪದಾರ್ಥವನ್ನ ಅಗಿದಂತೆ ಅನುಭವ ಆದ್ರೆ ಅವನಿಗೆ ಧನಹಾನಿ ಉಂಟಾಗತ್ತೆ ಅಂತ ಹೇಳ್ತಾರೆ. ಇನ್ನು ಶಾರೀರಿಕವಾದ ಪೀಡನೂ ಉಂಟಾಗತ್ತೆ. ಧನಹಾನಿ ಭವೇಸ್ತಸ್ಯ ಪೀಡಾಂ ಚಾಪಿ ಶರೀರಜ. ಇನ್ನು ಮುಂದೆ ಹೇಳ್ತಾರೆ, ಅಂಗಾಂಗಗಳಿಗೆ, ದೇಹದಲ್ಲಿರುವಂತಹ ಅಂಗಾಂಗಗಳಿಗೆ ಎಣ್ಣೆಯನ್ನ ಲೇಪಿಸಿಕೊಂಡ ಹಾಗೆ ಕನಸೇನಾದ್ರೂ ಬಿದ್ರೆ, ಅಥವಾ ಎಣ್ಣೆಯನ್ನ ಲೇಪಿಸಿಕೊಂಡು ಕತ್ತೆ ಒಂಟೆ ಕೋಣವನ್ನೇರಿ ದಕ್ಷಿಣದ ದಿಕ್ಕಿಗೆ ಹೊರಡಂತಹ ಸಂದರ್ಭ, ಆ ರೀತಿಯಾಗಿ ಕನಸು ಬಿದ್ರೆ ಶೀಘ್ರದಲ್ಲಿ ಮರಣ ಅಂತಾರೆ. ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ಇನ್ನು ಕನಸಿನಲ್ಲಿ ಕಿವಿಯ ಮೇಲೆ ಕೆಂಪು ಬಣ್ಣದ ದಾಸವಾಳದ ಹೂವನ್ನ ಅಥವಾ ಅಶೋಕ ಪುಷ್ಪವನ್ನ, ಕರವೀರ ಪುಷ್ಪವನ್ನ ಯಾರು ಧಾರಣೆ ಮಾಡ್ತಾರೋ, ಉಪ್ಪನ್ನ ಕನಸಿನಲ್ಲಿ ಯಾರು ಕಾಣ್ತಾರೋ ಅವರಿಗೆ ವಿಪತ್ತು ಕಾದಿದೆ ಅಂತ ಅರ್ಥಂತೆ. ಸ್ವಪ್ನೇ ಕರ್ಣೇ ಜಪಾ ಪುಷ್ಪ ಅಶೋಕಂ ಕರವೀರಕಂ. ಬ್ರಹ್ಮವೈವರ್ತ ಪುರಾಣ ಬಹಳ ಸುಂದರವಾಗಿ ನಮಗೆ ತಿಳಿಸ್ತಾ ಇದೆ. ಇನ್ನು ನಗ್ನವಾಗಿರುವಂತಹ ಸ್ತ್ರೀಯನ್ನ ನೋಡುವಂಥದ್ದು, ಕಪ್ಪಾಗಿರುವಂತಹ ಸ್ತ್ರೀಯನ್ನ ನೋಡುವಂಥದ್ದು, ಮೂಗನ್ನ ಕತ್ತರಿಸಿರುವಂತಹ ಸ್ತ್ರೀ ಆಗಿರಬಹುದು, ಕವಡೆಯಾಗಿರಬಹುದು, ಇವೆಲ್ಲವನ್ನ ಕಂಡಂಥವರು ಶೋಕವನ್ನ ಪಡಿತಾ ಇದ್ದಾರಪ್ಪ. ಹಾಗಾಗಿ ಅವನ್ನೆಲ್ಲ ನೋಡಬಾರದು, ಕನಸಿನಲ್ಲಿ ಆ ರೀತಿ ಬರಬಾರದು ಅಂತ ಅನ್ನೋ ಅಭಿಪ್ರಾಯ. ಇನ್ನು ಕನಸಿನಲ್ಲಿ ಕೋಪಗೊಂಡಿರುವಂತಹ ಬ್ರಾಹ್ಮಣ ಕಂಡ್ರೆ, ಕ್ರುದ್ಧಳಾಗಿರುವಂತಹ ಬ್ರಾಹ್ಮಣ ಸ್ತ್ರೀ ಸೌಭಾಗ್ಯವತಿ ಕಂಡ್ರೆ ವಿಪತ್ತು ಆಗೋದ್ರಲ್ಲಿ ಸಂಶಯ ಇಲ್ಲ. ಲಕ್ಷ್ಮೀದೇವಿ ಅವರ ಮನೆಯನ್ನ ಬಿಟ್ಟು ದೂರ ಹೋಗಿ ಬಿಡ್ತಾಳಂತೆ. ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ಸ್ವಪ್ನೇ ರುಷ್ಟಂ ಬ್ರಾಹ್ಮಣಂಚ ಬ್ರಾಹ್ಮಣೀಂ ಕೋಪ ಸಂಯುತಾಂ ವಿಪಸ್ತಿಸ್ತಶ್ಚ ಭವೇತ್ ತಸ್ಯ ಲಕ್ಷ್ಮೀರ್ಯಾತಿ ಗೃಹಾಧ್ರುವಂ ಅಂತ ಹೇಳ್ತಾರೆ. ಲಕ್ಷ್ಮೀದೇವಿ ಅವ್ರ ಮನೆ ಬಿಟ್ಟು ಹೋಗ್ಬಿಡ್ತಾಳಂತೆ. ಇನ್ನು ಕನಸಿನಲ್ಲಿ ಕೆಂಪು ಹೂಗಳು ಬಂದ್ರೆ ಅಥವಾ
ಬಿಳುಪಾಗಿರುವಂತಹ ಹತ್ತಿ ಬಟ್ಟೆಯನ್ನ ಕನಸಿನಲ್ಲಿ ಕಂಡ್ರೆ ಅವನು ದುಃಖವನ್ನ ಪಡಿತಾ ಇದ್ದಾನೆ ಅಂತ ಹೇಳ್ತಾರೆ. ಇನ್ನು ಕನಸಿನಲ್ಲಿ ಹಾಡ್ತಾ ಇರೋ ಹಾಗೆ, ಜೋರಾಗಿ ನಗ್ತಾ ಇರೋ ಹಾಗೆ ವಸ್ತ್ರವನ್ನುಟ್ಟಂತಹ ಸ್ತ್ರೀ ಏನಾದ್ರೂ ಕಂಡ್ರೆ ಮೃತ್ಯುಗ್ರಸ್ತನಾಗ್ತಾನಂತೆ ಶೀಘ್ರದಲ್ಲಿ ಆ ವ್ಯಕ್ತಿ. ಇನ್ನು ಯಾರ ಕನಸಿನಲ್ಲಿ ದೇವತೆಗಳು ನರ್ತನ ಮಾಡ್ತಾರೋ, ಗರುಡ ಪುರಾಣದಲ್ಲೂ ಹೇಳ್ತಾರೆ, ಬ್ರಹ್ಮವೈವರ್ತ ಪುರಾಣ ಹೇಳುತ್ತೆ, ಗರುಡ ಪುರಾಣ ಬಹಳಷ್ಟು ಪುರಾಣಗಳಲ್ಲಿ ಹೇಳ್ತಾರೆ. ನೃತ್ಯವನ್ನ ಮಾಡಬೇಕಾದ್ರೆ ಸರಿಯಾದ ಒಂದು ಸ್ಟೇಜ್ ಇರಬೇಕು. ಆ ಜಾಗ ರಂಗಸ್ಥಳ ಇದ್ರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಗಿಡಗಳ ಮೇಲೆ ಎಚ್ಚರ ಇದ್ದಾಗೆ ಕಾಣಿಸುತ್ತಂತೆ ಕೆಲವರಿಗೆ. ಗಿಡಗಳ ಮೇಲೆ ಗಂಧರ್ವರು ನೃತ್ಯ ಮಾಡೋದು ಕಾಣಿಸುತ್ತಂತೆ ಎಚ್ಚರವಾಗಿದ್ದಾಗಲೇ, ಕನಸಿನಲ್ಲ. ಇಷ್ಟು ತಿಂಗಳು ಅಂತ ಆಯುಷ್ಯ ಅಂತ ಅವನಿಗೆ. ಅದನ್ನೆಲ್ಲ ಬಹಳ ವಿಸ್ತಾರವಾಗಿ ಹೇಳ್ತಾರ ಐತರೇಯದಲ್ಲಿ. ಇದನ್ನಿಲ್ಲೂ ಹೇಳ್ತಾರ ನೋಡಿ. ಯಾವ ವ್ಯಕ್ತಿ ಕನಸಿನಲ್ಲಿ ದೇವತೆಗಳು ನೃತ್ಯ ಮಾಡೋದನ್ನ ಕಾಣ್ತಾನೋ, ಹಾಡು ಹೇಳೋದನ್ನ, ನಗೋದನ್ನ, ಆಮೇಲೆ ಓಡೋದನ್ನ ಕಾಣ್ತಾನೋ, ಅವನ ಶರೀರ ಪೂರ್ಣಾವಸ್ಥೆ ಆಗಿದೆ, ಅವನ ಶರೀರ ಮೃತ ಹೊಂದೋಗ್ಲಿಕ್ಕೆ ಯೋಗ್ಯವಾಗಿದೆ ಅಂತ ಅರ್ಥ. ಇನ್ನು ಮಲಮೂತ್ರಗಳನ್ನ ಅಧೋಭಾಗದಲ್ಲಿ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ವೈದ್ಯನನ್ನ, ಬೆಳ್ಳಿಯನ್ನ, ಚಿನ್ನವನ್ನ ಸ್ವಪ್ನದಲ್ಲಿ ಪ್ರತ್ಯಕ್ಷವಾಗಿ ಕಂಡ್ರೆ ಅವನು 10 ದಿವಸ ಮಾತ್ರ ಬದುಕ್ತಾನೆ ಅಂತಾರೆ. ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ಕಪ್ಪಾದ ಸೀರೆಯನ್ನುಟ್ಟಂತಹ, ಕಪ್ಪು ಮಾಲೆಯನ್ನ ಧರಿಸಿರುವಂತಹ, ಕಪ್ಪು ಗಂಧವನ್ನ ಬಳಿದುಕೊಂಡಿರುವಂತಹ ಸ್ತ್ರೀ ಏನಾದ್ರೂ ಕಂಡ್ರೆ, ಅವಳನ್ನ ಆಲಿಂಗಿಸಿದ್ದೇ ಆದ್ರೆ ಮೃತ್ಯುವಿಗೆ ಮುಖನಾಗ್ತಾನವನು ಅಂತ ಹೇಳ್ತಾರೆ. ಇನ್ನು ಸತ್ತೋಗಿರುವಂತಹ ಮಗು ಆಗಿರಬಹುದು, ಮೃಗ ಆಗಿರಬಹುದು, ಅಥವಾ ಮನುಷ್ಯನ ಮುಂಡ ಪ್ರದೇಶ ಆಗಿರಬಹುದು, ಮೂಳೆಯ ಮಾಳೆಯ ಧರಿಸಿರೋರಾಗಿರಬಹುದು, ಕನಸಿನಲ್ಲಿ ಬಂದ್ರೆ ವಿಪತ್ತಿಗೆ ಒಳಗಾಗ್ತಾ ಇದ್ದಾನೆ, ಅವನಿಗೆ ವಿಪತ್ತು ಹತ್ತಿರವಾಗಿದೆ ಅಂತ ಅರ್ಥ. ಇವೆಲ್ಲ ಸೂಚನೆಯನ್ನ ತೋರಿಸುವಂಥದ್ದು. ಕನಸು ಯಾವಾಗಲೂ ನಮ್ಮ ಪ್ರಾರಬ್ಧ ಕರ್ಮಗಳಿಗೆ ಅನುಗುಣವಾಗಿ ಭಗವಂತ ಮಾಡುವಂತಹ ಅತ್ಯದ್ಭುತವಾದ ವ್ಯಾಪಾರ. ನಾವು ಮಾಡಿರುವಂತಹ ಕೆಟ್ಟ ಕೆಲಸಗಳು ಅಂತ ಏನಿದ್ದಾವಲ್ಲ, ಅದರ ಪ್ರಭಾವದಿಂದ ಇವೆಲ್ಲ ಬೀಳುವಂಥದ್ದು. ಇನ್ನು ಕನಸಿನಲ್ಲಿ ಕತ್ತೆ, ಒಂಟೆಗಳ ಮೇಲೆ ರಥವನ್ನ ಏಕಾಏಕಿಯಾಗಿ ಕನಸಿನಲ್ಲಿ ಯಾರು ಹತ್ತಾ ಇದ್ದಾನೋ, ಅಥವಾ ಅಲ್ಲಿ ಕುಳಿತಿರೋ ಹಾಗೆ, ಅಂದ್ರೆ ಕತ್ತೆ ಮೇಲೆ, ಒಂಟೆ ಮೇಲೆ, ರಥದ ಮೇಲೆ ಕೂತ ಹಾಗೆ ಕಂಡ್ರೆ ಶೀಘ್ರದಲ್ಲಿ ಮೃತ್ಯು ಬರುತ್ತದೆ ಅಂತ ಹೇಳ್ತಾರೆ. ಇನ್ನು ಹಾಲಿನಿಂದ, ಜೇನುತುಪ್ಪದಿಂದ, ಮಜ್ಜಿಗೆಯಿಂದ, ಬೆಲ್ಲದ ಪಾನಕದಿಂದ ಕನಸಿನಲ್ಲಿ ಅಭ್ಯಂಗ ಮಾಡಿದಂತೆ ಕಂಡ್ರೆ, ಅಭ್ಯಂಗ ಎದರಲ್ಲಿ ಮಾಡ್ತಾರೆ? ಎಣ್ಣೆಯಲ್ಲಿ ಮಾಡ್ತಾರೆ. ಶುದ್ಧವಾದ ಎಣ್ಣೆಯಲ್ಲಿ ಸ್ನಾನ ಮಾಡ್ತಾರೆ. ಅದನ್ನ ಬಿಟ್ಟು ಹಾಲಿನಿಂದ, ಜೇನುತುಪ್ಪದಿಂದ, ಮಜ್ಜಿಗೆಯಿಂದ ಅಭ್ಯಂಗ ಮಾಡ್ತಾ ಇದ್ದಾರೆ ಅಂದ್ರೆ, ಆ ರೀತಿ ಏನಾದ್ರೂ ಕಂಡ್ರೆ ಶೀಘ್ರವಾಗಿ ಪೀಡೆಗೊಳಗಾಗ್ತಾನೆ. ಶಾರೀರಿಕವಾದ, ಮಾನಸಿಕವಾದ ಪೀಡೆ ಅವನಿಗೆ ಬರ್ತಾ ಇದೆ. ಇನ್ನು ಕೆಂಪು ಬಣ್ಣದ ಸೀರೆಯನ್ನುಟ್ಟಂತಹ, ಕೆಂಪು ಮಾಲೆ ಧರಿಸಿರುವಂತಹ, ಕೆಂಪು ಗಂಧವನ್ನ ಹಚ್ಚಿಕೊಂಡಿರುವಂತಹ ಸ್ತ್ರೀಯನ್ನ ಆಲಿಂಗನ ಮಾಡಿಕೊಂಡಿದ್ದೇ ಆದ್ರೆ ಶೀಘ್ರದಲ್ಲಿ ಅವನಿಗೆ ವ್ಯಾಧಿ ಪ್ರಾರಂಭ ಆಗತ್ತೆ, ರೋಗಗಳು ಬರ್ತಾ ಇದ್ದಾವೆ ಅಂತ ಅರ್ಥ. ಇನ್ನು ಕೆಳಗೆ ಬಿದ್ದಿರುವಂತಹ ಉಗುರು, ಕೂದಲುಗಳಾಗಿರಬಹುದು, ಆರಿ ಹೋಗಿರುವಂತಹ ಕೆಂಡ ಆಗಿರಬಹುದು, ಬೂದಿ ತುಂಬಿದಂತಹ ಚಿತೆ ಆಗಿರಬಹುದು, ಏನಾದ್ರೂ ಕನಸಿನಲ್ಲಿ ಬಂದ್ರೆ ಶೀಘ್ರದಲ್ಲಿ ಅವನಿಗೆ ಮರಣ ಪ್ರಾಪ್ತಿ ಅಂತ ಹೇಳ್ತಾರೆ. ಸ್ಮಶಾನ, ಒಣಗಿದಂತಹ ಬಟ್ಟೆಗಳು, ಒಣಹುಲ್ಲು, ಲೋಹ ಅಂದ್ರೆ ಯಾವುದು ಪದಾರ್ಥನೋ ಆಗಿರಬಹುದು, ಬನ್ನಿ ಮರ, ಸ್ವಲ್ಪ ಕಾದಿರುವಂತಹ ಕುದುರೆ, ಕಪ್ಪಾಗಿರುವಂತಹ, ಕೆಂಡವಾಗಿರುವಂತಹ ಆ ಕುದುರೆ, ಅಂದ್ರೆ ಎಷ್ಟೆಲ್ಲ ಹೇಳ್ತಾರೆ ನೋಡಿ. ಕನಸಿನಲ್ಲಿ ಕಂಡ್ರೆ ಅವನು ದುಃಖ ಭಾಗಿಯಾಗ್ತಾನೆ. ಸ್ಮಶಾನಂ ಶುಷ್ಕ ಕಾಷ್ಟಂ ಚ ತೃಣಾನಿ ಲೋಹಮೇವ ಚ ಶಮೀಂ ಚ, ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ಇನ್ನು ಪಾದುಕಾಂ ಫಲಕಂ ರಕ್ತಂ ಪುಷ್ಪಮಾಲ್ಯಾಂ ಭಯಾನಕಂ, ಕೆಟ್ಟ ಕನಸು ಈ ರೀತಿನೂ ಬೀಳ್ಲಿಕ್ಕೆ ಸಾಧ್ಯ. ಪಾದುಕೆ ಆಗಿರಬಹುದು, ಹಲಗೆ ಆಗಿರಬಹುದು, ಅಥವಾ ಕೆಂಪಾಗಿರುವಂತಹ ಭಯಂಕರವಾಗಿರುವಂತಹ ಹೂಮಾಲೆ ಆಗಿರಬಹುದು, ಉದ್ದು, ಕಾಡು ಕಡಲೆ,
ಹೆಸರು ಬೇಳೆ ಇವೇನಾದ್ರೂ ಕಂಡ್ರೆ ವ್ರಣದ ಬಾಧೆಯನ್ನ ಅವನಿಗೆ ಆಗುತ್ತಂತೆ ಮುಂದೆ. ಇನ್ನು ಕರಡಿ, ಕಾಗೆ, ಕೋತಿ ಈ ಎಲ್ಲ ಪ್ರಾಣಿಗಳು ಕನಸಿನಲ್ಲಿ ಕಂಡ್ರೆ ಬೆವರು ಬಂದ್ರೆ ದೇಹದಲ್ಲಿ ಬೇಗ ರೋಗ ಪೀಡಿತನಾಗ್ತಾನಂತವನು. ಇನ್ನು ಒಡೆದು ಹೋಗಿರುವಂತಹ ಮಡಿಕೆ, ಗಾಯ ಆಗಿರುವಂಥದ್ದು, ಕುಷ್ಠರೋಗಿ ಕಾಣುವಂಥದ್ದು, ಆಮೇಲೆ ಜಟಾಧಾರಿ ಕೆಂಪು ವಸ್ತ್ರವನ್ನು ಧರಿಸಿರುವಂತಹ ಜಟಾಧಾರಿ ಕಂಡ್ರೆ, ಹಂದಿ, ಎಮ್ಮೆ, ಕತ್ತೆ ಇವ್ಯಾವ ಈ ಎಲ್ಲ ಪ್ರಾಣಿಗಳು ಕಂಡ್ರೆ, ಮಹಾಘೋರವಾಗಿರುವಂತಹ ಅಂಧಕಾರ, ಕತ್ತಲು ಅದು ಕಂಡ್ರೆ, ಭಯಂಕರವಾಗಿರುವಂತಹ ಮೃತನಾಗಿರುವಂತಹ ಜೀವಿಯನ್ನ ಕಂಡ್ರೆ ನಿಶ್ಚಿತವಾಗಿ ಅವನು ವಿಪತ್ತಿಗೆ ಒಳಗಾಗ್ತಾ ಇದ್ದಾನೆ ಅಂತ ಅರ್ಥ. ನೋಡಿ ಎಷ್ಟೆಲ್ಲ ಹೇಳಿದ್ದಾರೆ ಬ್ರಹ್ಮವೈವರ್ತ ಪುರಾಣ. ಕುವೇಶಂ ರೂಪ ಮೇಚ್ಛಂ ಚ ಯಮದೂತಂ ಭಯಂಕರಂ ಪಾಶಹಸ್ತಂ ಪಾಶಶಸ್ತ್ರಂ ದೃಷ್ಟ್ವಾ ಮೃತ್ಯುಂ ಲಭೇನ್ನರಹ. ಭಯಂಕರವಾಗಿರುವಂತಹ ಯಮದೂತರು, ಅವರನ್ನ ನೋಡಿದ್ರೆ ಸಾಕಂತೆ ಜೀವ ಹೋಗೇ ಬಿಡ್ತದೆ, ಅಂತಹ ಭಯಂಕರವಾಗಿರ್ತಾರೆ ಯಮದೂತರು. ಅಂತಹ ಯಮದೂತರು ಕನಸಿನಲ್ಲಿ ಬಂದ್ರೆ, ಪಾಶ ಬಂದ್ರೆ, ಯಮದೂತರ ಪಾಶ ಅತ್ಯದ್ಭುತವಾದದ್ದು. ಆ ಪಾಶ ಏನಾದ್ರೂ ಕನಸಿನಲ್ಲಿ ಕಂಡ್ರೆ ಅವನು ಮೃತ್ಯುವಿಗೆ ಹತ್ತನಾಗಿದ್ದಾನೆ ಅಂತ ಅರ್ಥ. ಇನ್ನು ಕಪ್ಪು ಬಣ್ಣದ ವ್ಯಕ್ತಿ, ಬಹಳ ರೋಗಿಷ್ಠನಾಗಿರುವಂತಹ ವ್ಯಕ್ತಿ ಏನಾದ್ರೂ ಕಂಡ್ರೆ ಅವನಿಗೆ ರೋಗ ಬಾಧೆ ಉಂಟಾಗತ್ತೆ. ಕಪ್ಪಾದ ಹೂವು, ಮಾಲೆಯನ್ನು ಧರಿಸಿರುವಂಥವನು, ಕಪ್ಪು ಸಸ್ಯವನ್ನು ಹಿಡಿದಿರುವಂಥವನು, ಶಸ್ತ್ರಧಾರಿಯಾಗಿರುವಂಥವನು, ವಿಕಾರವಾಗಿರುವಂತಹ ರೂಪವನ್ನು ಧಾರಣೆ ಮಾಡಿರುವಂಥವನು ಏನಾದ್ರೂ ಕಂಡ್ರೆ ಕನಸಿನಲ್ಲಿ ಸಹೋದರನಿಗೆ ಮರಣ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ. ಇನ್ನು ವಾದ್ಯವನ್ನ ಯಾವುದೇ ಆಗಿರಬಹುದು, ನರ್ತನವನ್ನ, ಗಾನವನ್ನ ಕೇಳಿದ್ದೇ ಆದ್ರೆ ಕನಸಿನಲ್ಲಿ ಮೃದಂಗ ಬಾರಿಸೋದು ಕೇಳಿಸಿದ್ರೆ, ವಾದ್ಯಂಚ ನರ್ತನಂ ಗೀತಂ ಗಾಯಕಂ ರಕ್ತವಾಸಸಂ ಮೃದಂಗಂ ವಾದ್ಯಮಾನಂ ಚ ದೃಷ್ಟ್ವಾ ದುಃಖಂ ಲಭೇನ್ನರಹ. ಅವನಿಗೆ ದುಃಖ ಹತ್ತಿರದಲ್ಲೇ ಇದೆ ಅಂತ ಆ ಸೂಚನೆಯನ್ನು ತೋರಿಸ್ತಾ ಇದೆ. ಇನ್ನು ಕತ್ತರಿಸಲ್ಪಟ್ಟಿರುವಂತಹ ರುಂಡ, ಮುಂಚೆ ಮುಂಡದ ಬಗ್ಗೆ ಹೇಳಿದ್ರು ಬ್ರಹ್ಮವೈವರ್ತ ಪುರಾಣ, ಈಗ ರುಂಡದ ಬಗ್ಗೆ ಹೇಳ್ತಾರೆ. ತಲೆ ವಿಕಾರಗೊಂಡಿರುವಂತಹ ಕೂದಲು, ಕೆದರಿರುವಂತಹ ಕೂದಲು, ಬೇಗ ಬೇಗ ನೃತ್ಯ ಮಾಡುವಂತಹ ವ್ಯಕ್ತಿ ಕನಸಿನಲ್ಲಿ ಬಂದ್ರೆ ಮೃತ್ಯುವಿಗೆ ಹತ್ತಿರನಾಗಿದ್ದಾನಪ್ಪ, ಮೃತ್ಯು ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ. ಇನ್ನು ಕನಸಿನಲ್ಲಿ ಯಾರ ಹಲ್ಲುಗಳು ಉದುರಿ ಹೋಗ್ತಾವೋ, ಹಲ್ಲು ಗಟ್ಟಿಮುಟ್ಟಾಗಿರ್ತಾವೆ, ಹಂಗೆಲ್ಲ ಉದುರೋದಿಲ್ಲ, ಕನಸಿನಲ್ಲಿ ಉದುರಿದ ಹಾಗೆ ಕಂಡ್ರೆ, ತಲೆಗೂದಲು ಒಂದೂ ಇಲ್ದ ಹಾಗಾದ್ರೆ, ಪೂರ್ಣ ತಲೆ ಕೂದಲು ಹೋದ್ರೆ ಅವನಿಗೆ ಧನಹಾನಿ ಉಂಟಾಗತ್ತೆ ಅಂತ ಅದು ಸೂಚನೆ ತೋರಿಸ್ತಾ ಇದೆ. ಶಾರೀರಿಕ ಪೀಡೆ ಉಂಟಾಗತ್ತಂತ. ಇನ್ನು ಕನಸಿನಲ್ಲಿ ಕೊಂಬುಳ್ಳಂತಹ ಪ್ರಾಣಿಗಳು ಬಂದ್ರೆ, ಕೋರೆ ದಾಡೆಗಳಿಂದ ಕೂಡಿರುವಂತಹ ಪ್ರಾಣಿಗಳು ಕಂಡ್ರೆ, ಹಿಂಸೆ ಮಾಡಿದ್ರೆ, ಬಾಲಕ ಮಾನವ ಯಾರೇ ಆಗಿರಬಹುದು, ರಾಜಕುಲದಿಂದ ಅವನಿಗೆ ಭಯ ಉಂಟಾಗತ್ತೆ ಅಂತ ಹೇಳ್ತಾರೆ. ಇನ್ನು ಕತ್ತರಿಸಲ್ಪಟ್ಟಿರುವಂತಹ ಕೆಳಗೆ ಬೀಳ್ತಾ ಇರುವಂತಹ ಮರ, ಒಂದೊಂದು ವಿಷಯವೂ ಬಹಳ ವಿಸ್ತಾರವಾಗಿ ಹೇಳ್ತಾರೆ ಬ್ರಹ್ಮವೈವರ್ತ ಪುರಾಣದಲ್ಲಿ. ಮರ ಬೀಳ್ತಾ ಇದೆ, ಕತ್ತರಿಸಲ್ಪಟ್ಟಿರುವಂತಹ ಮರ, ಕಲ್ಲಿನ ಮಳೆ ಉಂಟಾಗ್ತಾ ಇದೆ, ನೀರಿಂದ ಮಳೆ ಬರ್ತದೆ ಗೊತ್ತಿರೋ ಹಾಗೆ ಎಲ್ರಿಗೂ, ಕಲ್ಲಿನ ಮಳೆ ಉಂಟಾಗತ್ತೆ. ಆಮೇಲೆ ಕೆಂಪಾದ ಕೆಂಡ, ಬೂದಿ ಮುಚ್ಚಿದಂತಹ ಮಳೆ, ಹೀಗೇನಾದ್ರೂ ಕಂಡ್ರೆ ದುಃಖ ಭಾಗಿಯಾಗ್ತಾ ಇದ್ದಾನಪ್ಪ. ಇನ್ನು ಕೆಳಗೆ ಬೀಳ್ತಾ ಇರುವಂತಹ ಬೆಟ್ಟ ಯಾವಾಗ್ಲೂ ಅಚಲವಾಗಿರುವಂಥದ್ದು, ಅಚಲ ಅಂತ ಅದಕ್ಕೆ ಹೆಸರು ಬೆಟ್ಟಕ್ಕೆ. ಎಲ್ಲೆಲ್ಲೂ ಓಡಾಡೋದಿಲ್ಲ, ಅಲ್ಲೇ ಕೂತಿರ್ತದೆ ಗಟ್ಟಿಯಾಗಿ, ಪರ್ವತ ಗಟ್ಟಿಯಾಗಿರ್ತದೆ. ಅಂತಹ ಪರ್ವತ ಬಿದ್ದೋದ ಹಾಗೆ ಕಂಡ್ರೆ, ಭಯಂಕರವಾಗಿರುವಂತಹ ಧೂಮಕೇತು, ಹೆಗಲು ಮುರಿದಂತಹ ಮನುಷ್ಯ ಕನಸಿನಲ್ಲಿ ಕಂಡ್ರೆ ಅವನು ದುಃಖಭಾಗಿಯಾಗ್ತಾ ಇದ್ದಾನಪ್ಪ. ಇನ್ನು ಯಾರ ಕನಸಿನಲ್ಲಿ ರಥದಿಂದ ಇಳಿದ ಹಾಗೆ ಅಥವಾ ರಥದ ಮೇಲೆ ಹತ್ತಿದ ಹಾಗೆ ಬೆಟ್ಟ, ಮರ, ಗೋವು, ಆನೆ, ಆಕಾಶ ಇವೆಲ್ಲವೂ ಅವನ ಮೇಲೆ ಬೀಳೋ ಹಾಗೆ ಕಂಡ್ರೆ ಅವನಿಗೆ ವಿಪತ್ತು ಉಂಟಾಗತ್ತೆ ಅಂತ ಹೇಳ್ತಾರೆ ಬ್ರಹ್ಮವೈವರ್ತ ಪುರಾಣ. ಇನ್ನು ಯಾವನ ತಲೆ ಮೇಲಿರುವಂತಹ ಛತ್ರಿ ಕನಸಿನಲ್ಲಿ ಬಲಾತ್ಕಾರದಿಂದ ಕಸ್ಕೊಂಡು ಹೋದ ಹಾಗೆ, ಯಾರೋ ಕಿತ್ಕೊಂಡು ಹೋದ ಹಾಗೆ ತನ್ನ ಕೈಲಿರುವಂತಹ ಛತ್ರಿಯನ್ನ, ಅಂಥದ್ದೇನಾದ್ರೂ ಆದ್ರೆ ಅವನಿಗೆ ತಂದೆಯ ನಾಶ ಆಗತ್ತೆ. ಆ ವ್ಯಕ್ತಿಗೆ
ಗುರುವಿನ ನಾಶ ಅಥವಾ ರಾಜನ ಹಾನಿ ಉಂಟಾಗತ್ತೆ ಅಂತ ಹೇಳ್ತಾರೆ ನೋಡಿ. ಬಲ ಅಂದ್ರೆ ಒತ್ತಡದಿಂದ ಒತ್ತಾಯ ಪೂರ್ವಕವಾಗಿ ಕಸ್ಕೊಂಡ ಹಾಗೆ ಛತ್ರಿಯನ್ನ ಅದನ್ನ ಹೇಳ್ತಾರೆ. ಛತ್ರಂಚ ತಸ್ಯ ಮಸ್ತಕ, ತಲೆ ಮೇಲೆ ಹಿಡಿದಿರುವಂತಹ ಛತ್ರಿ ಅದನ್ನ ಕಿತ್ತುಕೊಂಡ್ರೆ ಪಿತುರ್ನಾಶೋ ಭವೇತ್ ತಸ್ಯ ಗುರುರ್ವಾಪಿ ನೃಪಸ್ಯ ಚ. ಈ 3 ಜನದಲ್ಲಿ ಯಾರಾದ್ರೂ ಒಬ್ರು ಅವನಿಂದ ದೂರ ಆಗ್ತಾರೆ. ಇನ್ನು ಕನಸಿನಲ್ಲಿ ಕರು ಸಹಿತವಾಗಿರುವಂತಹ ಆಕಳನ್ನ ಹೆದರಿಸಿದರೆ, ಹೊರಕ್ಕೆ ಹಾಕಿದರೆ ಸಂಪತ್ತು ಅವನ ಮನೆಯಿಂದ ಹೋಗ್ತಾ ಇದೆ, ಕ್ಷೇತ್ರಗಳು ನಾಶ ಆಗಿ ಹೋಗ್ತಾವೆ ಅಂತ ಹೇಳ್ತಾರೆ. ಇನ್ನು ಯಮದೂತರ ಬಂದ್ರಂತೂ ಅವಾಗಲೇ ಹೇಳಿದ್ನಲ್ಲ, ಅವನಿಗೆ ಮೃತ್ಯು ನಿಶ್ಚಿತವಾಗಿರುವಂಥದ್ದು. ಜ್ಯೋತಿಷ್ಯಗಾರ, ಬ್ರಾಹ್ಮಣ ಕೋಪದಿಂದ, ಗುರು ಕೋಪದಿಂದ ಯಾರ ಕನಸಿನಲ್ಲಿ ಬರ್ತಾರೋ ಅವರಿಗೆ ಮೃತ್ಯು ನಿಶ್ಚಿತವಾಗಿರುವಂಥದ್ದಪ್ಪ. ಇನ್ನು ಯಾವನ ಶರೀರದ ಮೇಲೆ ಕಾಗೆಗಳು ಬಂದು ಕೂಡ್ತಾವೋ ಅಥವಾ ಕೋಳಿಗಳು ಬರ್ತಾವೋ, ಕರಡಿಗಳು ಬಂದು ಬೀಳ್ತಾವೋ ಕನಸಿನಲ್ಲಿ, ಅವನಿಗೆ ಮೃತ್ಯು ಆಗೋದ್ರಲ್ಲಿ ನಿಶ್ಚಿತ, ಸಂಶಯ ಇಲ್ಲ ಅಂತ ಹೇಳ್ತಾರೆ. ಇನ್ನು ಇಷ್ಟೆಲ್ಲ ಹೇಳಿದ್ರಪ್ಪ, ಇಷ್ಟೆಲ್ಲ ಇದೆ, ಬಂದ್ಬಿಟ್ಟಿದೆ, ಈಗ ಕನಸಿನಲ್ಲಿ ಬಂದ್ಬಿಟ್ಟಿದೆ, ಅದಕ್ಕೇನಾದ್ರೂ ಪರಿಹಾರ ಇದೆನಾ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಮುಂದೆ ಹೇಳುವಂಥದ್ದು ಪರಿಹಾರ. ಇಲ್ಲಿವರೆಗೂ ಕನಸಿನ ಬಗ್ಗೆ ಹೇಳಿದ್ರು, ಏನೇನ್ ಫಲ ಅಂತನೂ ಹೇಳಿದ್ರು. ಬ್ರಹ್ಮ ವೈವರ್ತ ಪುರಾಣದಲ್ಲಿ ವೇದವ್ಯಾಸ ದೇವರು ಮಾತಾಡ್ತಾರೆ ಮುಂದೆ. ಕನಸಿನಲ್ಲಿ ಈ ರೀತಿಯಾಗಿ ಏನಾದ್ರೂ ಬಂದ್ರೆ ಅವನೇನ್ ಮಾಡಬೇಕಪ್ಪ ಅಂದ್ರೆ, ಸಹಸ್ರದ ಗಾಯತ್ರ್ಯಾಶ್ಚ ಸಹಸ್ರೇಣ ತೇನ ಶಾಂತಿರ್ ವಿಧೀಯತೆ. ಗಾಯತ್ರಿ ಮಂತ್ರವನ್ನ ಜಪ ಮಾಡಬೇಕಂತೆ ವಿಪ್ರನಾಗಿರುವಂಥವ್ರು. ಯಾರಿಗೆ ವೇದ ಮಂತ್ರವನ್ನ ಉಚ್ಚಾರ ಮಾಡುವಂತಹ ಅಧಿಕಾರ ಇದೆ ಅವರು ಆ ಗಾಯತ್ರಿ ಮಂತ್ರವನ್ನ ಜಪ ಮಾಡಬೇಕು, ಜೊತೆಗೆ ಹೋಮವನ್ನ ಮಾಡಿಸಬೇಕು. ಅದರಿಂದ ಈ ದುಸ್ವಪ್ನ ಅಂತ ಏನಿದೆ ಅಲ್ಲ, ಅದು ಪರಿಹಾರ ಆಗತ್ತೆ. ಜೊತೆಗೆ ಸಹಸ್ರದ ಜಪೇದ್ಯೋ ಹಿ ಭಕ್ತೈವ ಮಧುಸೂದನಂ, ಭಕ್ತಿಪೂರ್ವಕವಾಗಿ ಶ್ರೀಹರಿಯಾಗಿರುವಂತಹ ಮಧುಸೂದನ ಸ್ಮರಣೆಯನ್ನ ಮಾಡಬೇಕು, 1000 ಬಾರಿ ಮಾಡಬೇಕು ಅಂತ ಹೇಳ್ತಾರೆ. ಅದರಿಂದ ದುಸ್ವಪ್ನ ನಾಶ ಆಗಿ ಹೋಗುತ್ತೆ. 8 ಭಗವಂತನ ನಾಮಗಳನ್ನ ಹೇಳ್ತಾರೆ ಬ್ರಹ್ಮ ವೈವರ್ತ ಪುರಾಣದಲ್ಲಿ. ಇದನ್ನ ನಿತ್ಯದಲ್ಲಿ ಈ 8 ನಾಮಗಳನ್ನ ಯಾರು ಪಾರಾಯಣವನ್ನ ಮಾಡ್ತಾರೋ, ಜಪ ಮಾಡ್ತಾರೋ ಅವರಿಗೆ ದುಸ್ವಪ್ನದ ಕೆಟ್ಟ ಫಲ ಉಂಟಾಗೋದಿಲ್ಲ. ಅಚ್ಯುತಂ ಕೇಶವಂ ವಿಷ್ಣುಂ ಹರಿಂ ಸತ್ಯಂ ಜನಾರ್ದನಂ ಹಂಸಂ ನಾರಾಯಣಂ ಚೈವ ಏತತ್ ನಾಮಾಷ್ಟಕಂ ಶುಭಂ. ಈ 8 ನಾಮಗಳನ್ನ ಭಕ್ತಿಯಿಂದ ಯಾರು ಈ ದಿವ್ಯ ನಾಮಗಳನ್ನ ಸ್ಮರಣೆ ಮಾಡ್ತಾರೋ, ಹೇಗ್ ಮಾಡೋದನ್ನ ಜಪಾನ ಅಂತ ಕೇಳಿದ್ರೆ, ಶುಚಿಹಿ, ಶುದ್ಧನಾಗಿ ಜಪ ಮಾಡಬೇಕು. ದೈಹಿಕವಾದ ಶುದ್ಧತೆ ಇರಬೇಕು, ಮಾನಸಿಕವಾದ ಶುದ್ಧತೆ ಇರಬೇಕು. ಶುದ್ಧವಾಗಿ ಸ್ನಾನವನ್ನ ಮಾಡಿ, ಪೂರ್ವಾಭಿಮುಖ, ಪೂರ್ವಕ್ಕೆ ಮುಖವನ್ನ ಮಾಡಿ, ಪ್ರಾಜ್ಞೋ ದಶಕೃತ್ಯಶ್ಚ ಯೋಜಪೆ, 10 ಬಾರಿ ಕನಿಷ್ಠ ಜಪವನ್ನ ಮಾಡಬೇಕು. ಇದರಿಂದ ಎಲ್ಲ ದುಸ್ವಪ್ನ ಏನಿದೆ ಅಲ್ಲ, ಅದು ದುಸ್ವಪ್ನ ಶುಭವಾನ್ ಭವೆ, ಶುಭವಾಗಿ ಪರಿಣಮಿಸುತ್ತದೆ ಆ ಭಗವಂತನ ಅನುಗ್ರಹದಿಂದ. ಇದರ ಜೊತೆಗೆ ಇನ್ನೂ ಹೇಳ್ತಾರೆ 10 ಮಂಗಳ ನಾಮಗಳು. ವಿಷ್ಣುಂ ನಾರಾಯಣಂ ಕೃಷ್ಣಂ ಮಾಧವಂ ಮಧುಸೂದನಂ ಹರಿಂ ನರಹರಿಂ ರಾಮಂ ಗೋವಿಂದಂ ದದಿವಾಮನಂ ಭಕ್ತ್ಯಾ ಚೇಮಾನಿ ನಾಮಾನಿ ದಶಭದ್ರಾಣಿ ಯೋ ಜಪೇ ಶತಕೃತ್ವೋ ಭಕ್ತಿಯುತೋ ಜಪ್ತ್ವಾ ನಿರೋಗತಾಂ ವ್ರಜೇತ್. ರೋಗದಿಂದ ಏನಾದ್ರೂ ಕೆಟ್ಟ ಫಲ ಉಂಟಾಗೋದಾಗಿದ್ರೆ ಅವರಿಗೆ ಎಲ್ಲ ರೋಗಗಳು ಪರಿಹಾರ ಆಗತ್ತೆ, ದುಸ್ವಪ್ನ ನಾಶ ಆಗಿ ಹೋಗ್ತದೆ. 1,00,000 ಬಾರಿ ಯಾರು ಜಪ ಮಾಡ್ತಾರೋ ಈ ನಾಮಗಳನ್ನ, ಅವರಿಗೆ ಎಲ್ಲಾ ಬಂಧನದಿಂದ ಬಿಡುಗಡೆ ಹೊಂದ್ತಾರೆ. ಈ ನಾಮಗಳಿಂದ ಹೋಮವನ್ನ ಮಾಡುವಂಥವ್ರು ಶುದ್ಧನಾಗಿ ಹೋಗ್ತಾ ಇದ್ದಾನೆ. ಜ್ಞಾನಿಗಳ ಮುಖಾಂತರವಾಗಿ ಜಪವನ್ನ ಮಾಡಿಸಬೇಕು. ಒಂದು ಮಂತ್ರ ಹೇಳ್ತಾರೆ, ಒಂದು ಈ ಎಲ್ಲ ನಾಮಗಳನ್ನು ಜಪ ಮಾಡಬೇಕು. ಜೊತೆಗೆ ಶಿವಂ ದುರ್ಗಾಂ ಗಣಪತಿಂ ಕಾರ್ತಿಕೇಯಂ ದಿನೇಶ್ವರಂ ಧರ್ಮಂ ಗಂಗಾಂಚ ತುಳಸೀಂ ರಾಧಾಂ ಲಕ್ಷ್ಮೀಂ ಸರಸ್ವತೀಂ. ಇವರೆಲ್ಲ ದೇವತೆಗಳನ್ನ ಸ್ಮರಣೆ ಮಾಡಬೇಕಂತ ನಿತ್ಯದಲ್ಲಿ. ರುದ್ರದೇವರು, ದುರ್ಗಾದೇವಿ, ಗಣಪತಿ, ಕಾರ್ತಿಕೇಯ ಅಂದ್ರೆ ಸುಬ್ರಹ್ಮಣ್ಯ, ಸೂರ್ಯ, ಧರ್ಮದೇವ ಅಂದ್ರೆ ಯಮಧರ್ಮರಾಜ, ಗಂಗೆ, ತುಳಸಿ, ರಾಧಾ, ಲಕ್ಷ್ಮಿ, ಸರಸ್ವತಿ
ಇವರನ್ನು ಯಾರು ನಿತ್ಯದಲ್ಲಿ ಸ್ಮರಣೆ ಮಾಡ್ತಾರೋ ಅವರಿಗೆ ಎಲ್ಲವೂ ಇಷ್ಟಾರ್ಥ ಪೂರ್ಣ ಆಗುವಂಥದ್ದು. ಇನ್ನು ಒಂದು ಮಂತ್ರವನ್ನು ಕೊಟ್ಟಿದ್ದಾರೆ, ಬಹಳ ವಿಶೇಷವಾದದ್ದು. ಗುರುಪದೇಶವನ್ನ ಪಡೆದು ಆ ಮಂತ್ರವನ್ನ ಜಪ ಮಾಡಬೇಕು. ಹ್ರೀಂ ಶ್ರೀಂ ಕ್ಲೀಂ ಪೂರ್ವ ದುರ್ಗತಿ ನಾಶಿನ್ಯೈ ಮಹಾಮಾಯಾಯೈ ಸ್ವಾಹ ಅನ್ನುವಂತಹ ಮಂತ್ರ. ಈ ಮಂತ್ರವನ್ನ 17 ಅಕ್ಷರದ ಮಂತ್ರವನ್ನ ಕಲ್ಪವೃಕ್ಷ ಇದ್ದ ಹಾಗೆ ಈ ಮಂತ್ರವನ್ನ ಯಾರು ನಿತ್ಯದಲ್ಲಿ ಜಪ ಮಾಡ್ತಾರೋ ಅವರಿಗೆ ದುಸ್ವಪ್ನ ನಾಶ ಆಗಿ ಹೋಗ್ತದಪ್ಪ. 1,00,000 ಬಾರಿ ಜಪಿಸುವಂಥವನು ವಿಶೇಷವಾದ ಫಲವನ್ನ ಪಡಿತಾ ಇದ್ದಾನೆ. ಮತ್ತೆ ದುಸ್ವಪ್ನ ಬೀಳಬಾರದು, ಎಲ್ಲರಿಗೂ ಉಪಯೋಗ ಆಗುವಂತ ಒಂದು ಮಂತ್ರ ಹೇಳಿಬಿಡ್ರಿ ಅಂದ್ರೆ ಅದಕ್ಕೊಂದು ಮಂತ್ರ ಹೇಳ್ತಾರೆ. ಕಲ್ಪವೃಕ್ಷೋ ಹಿ ಲೋಕಾನ ಮಂತ್ರ ಸಪ್ತದಶಾಕ್ಷರಂ. ಒಂದು ಮಂತ್ರ ಇದೆ ನೋಡಿ, ಈ ಮಂತ್ರವನ್ನ ಜಪ ಮಾಡಬೇಕಂತೆ. ನಮೋ ಮೃತ್ಯುಂಜಯಾಯ ಸ್ವಾಹ ಅಂತ ಹೇಳಬೇಕಂತೆ. ಯಾರು ಈ ಶ್ರೀ ಮೃತ್ಯುಂಜಯಾಯ ಸ್ವಾಹ ಅನ್ನುವಂತಹ ಮಂತ್ರವನ್ನ ಯಾರು ಜಪ ಮಾಡ್ತಾರೋ 1,00,000 ಜಪೇತ್ ಅವರಿಗೆ ದೃಷ್ಟ್ವಾಚ ಮರಣಂ ಸ್ವಪ್ನೆ ಶತಾಯುಶ್ಚ ಭವೇನ್ನರಹ. ಮರಣ ಪ್ರಾಪ್ತಿಯಾಗೋದಾಗಿದ್ರು ಎಲ್ಲವೂ ದೋಷ ಪರಿಹಾರ ಆಗಿ ಆಯುಷ್ಯ ಅಭಿವೃದ್ಧಿ ಆಗತ್ತೆ. ಈಶಾನ್ಯ ದಿಕ್ಕಿಗೆ ಮುಖವನ್ನ ಮಾಡಿ ಪೂರ್ವೋತ್ತರ ಮುಖೋ ಭೂತ್ವಾ, ಪೂರ್ವ ಮತ್ತು ಉತ್ತರದ ಮಧ್ಯದಲ್ಲಿರುವಂತಹ ಈಶಾನ್ಯ ದಿಕ್ಕಿಗೆ ಮುಖವನ್ನ ಮಾಡಿ ಈ ಫಲವನ್ನ ಕಳೆದುಕೊಳ್ಳಬೇಕು. ಜ್ಞಾನಿಯಾದವನ ಮುಂದೆ ಹೇಳಬೇಕಂತ. ಅದರಲ್ಲೂ ಜ್ಞಾನಿಯಾಗಿರೋನ ಮುಂದೆ ಮಾತ್ರ ಈ ಸ್ವಪ್ನದ ವೃತ್ತಾಂತವನ್ನ ಹೇಳಬೇಕು, ಎಲ್ಲರ ಮುಂದೆ ಹೇಳಲಿಕ್ಕೆ ಹೋಗಬಾರದು ಅಂತಾರೆ. ಕಾಶ್ಯಪೆ ದುರ್ಗತೆ ನೀಚೆ ದೇವಬ್ರಾಹ್ಮಣ ನಿಂದಕೆ ಮೂರ್ಖೇ ಚೈವಾನ್. ಮೂರ್ಖರ ಮುಂದೆ, ಧರ್ಮವನ್ನ ಬಿಟ್ಟಿರುವಂತಹ ಧರ್ಮ ಲಂಡರ ಮುಂದೆ, ನಾಸ್ತಿಕರಾಗಿರುವಂತಹವರ ಮುಂದೆ, ವೇದ ಬ್ರಾಹ್ಮಣರನ್ನ ಜ್ಞಾನಿಗಳನ್ನ ಬಯ್ಯೋರ ಮುಂದೆ, ಪುರಾಣ ಶಾಸ್ತ್ರಗಳನ್ನ ಬಯ್ಯೋರ ಮುಂದೆ ಯಾವುದೇ ಕಾರಣಕ್ಕೂ ಹೇಳಬಾರ್ದಪ್ಪ ಅಂತ ಹೇಳ್ತಾರೆ. ನನ್ನ ಮಾತಲ್ಲ, ಓದ್ಬಿಡ್ತೀನಿ. ಮೂರ್ಖೇ ಚೈವಾನ್ ಅಭಿಜ್ಞೇ ಚ ನಚ ಸ್ವಪ್ನಂ ಪ್ರಕಾಶಯೇ. ಅವರ ಮುಂದೆ ಹೇಳಬಾರದು. ಇನ್ನು ಅಶ್ವತ್ಥ ಮೂಲದಲ್ಲಿ ಒಳ್ಳೆಯ ಜ್ಯೋತಿಷ್ಯವನ್ನ ಬಳ್ಳಂತಹ ಜ್ಞಾನಿಗಳ ಮುಖದಲ್ಲಿ, ವಿಪ್ರನಲ್ಲಿ, ಪಿತೃಸ್ಥಾನದಲ್ಲಿ, ದೇವಸ್ಥಾನದಲ್ಲಿ, ವಿಷ್ಣು ಭಕ್ತನ ಮುಂದೆ, ಮಿತ್ರನ ಮುಂದೆ ಹಗಲಿನಲ್ಲಿ ಸ್ವಪ್ನದ ಬಗ್ಗೆ ಹೇಳಬಹುದಂತ. ಮಿತ್ರ ಅಂದ್ರೆ ಅಷ್ಟು ನಿಮ್ಮನ್ನ ರಕ್ಷಣೆ ಮಾಡೋನಾಗಿರ್ಬೇಕು, ಧಾರ್ಮಿಕನಾಗಿರ್ಬೇಕು, ಪುಣ್ಯಕರವಾದ ಯಶಸ್ಸನ್ನ ಪಡಿತಾನೆ. ಇತಿ ಪುಟ್ತೆ ಪುಣ್ಯವಾಖ್ಯಾತಂ ಕಥಿತಂ ಪಾಪನಾಶನಂ ಧನ್ಯಂ ಯಶಸ್ಯ ಮಾಯುಷ್ಯ ಕಿಂಭೂಯ ಶ್ರೋತುಮಿಚ್ಛಸಿ. ಬ್ರಹ್ಮವೈವರ್ತ ಪುರಾಣದಲ್ಲಿ ಬಂದಿರುವಂತಹದ್ದು. ಪುಣ್ಯಕರವಾಗಿರುವಂತಹ ಆಯುಷ್ಯವನ್ನ ಅಭಿವೃದ್ಧಿ ಮಾಡುವಂತಹ ಈ ಆಖ್ಯಾನವನ್ನ ಯಾರು ಕೇಳ್ತಾರೋ ಹೇಳ್ತಾರೋ ಅವರಿಗೆಲ್ಲವೂ ಶುಭವಾಗಿ ಉಂಟಾಗತ್ತೆ ಅಂತ ಹೇಳಿ ಕೃಷ್ಣ ಪರಮಾತ್ಮ ಬ್ರಹ್ಮವೈವರ್ತ ಪುರಾಣದಲ್ಲಿ ವೇದವ್ಯಾಸ ದೇವರು ನಮಗೆ ತಿಳಿಸಿದ್ದಾರೆ.